ಸುರೇಶ್ ಕುಮಾರ್ ಅವರು ನಿರ್ಮಾಣ ಮಾಡುತ್ತಿರುವ ಅಮರ ಫಿಲ್ಮ್ಸ್ ಲಾಂಛನದಲ್ಲಿ ಮೂಡಿಬರುತ್ತಿರುವ ಹಾಗೂ ಗೀತಾ ಪ್ರಿಯಾ ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ನೂತನ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಬಹುತೇಕ ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರುವ ವಿಶ್ವನಾಥ್ ಅವರು ಚಿತ್ರಕ್ಕೆ ನಿರ್ದೇಶನ ಮಾಡುತ್ತಿದ್ದು, ಇನ್ನು ಚಿತ್ರದಲ್ಲಿ ಪ್ರಣಯ್ ರಾಜ ಶ್ರೀನಾಥ್, ರೋಹಿತ್ ಶ್ರೀನಾಥ್, ನಿಖಿತಾ ಕಿಣಿ, ಸಿಂಧು ಲೋಕೇಶ್ ಮುಂತಾದವರು ಕಾಣಿಸಿಕೊಳ್ಳಲಿದ್ದಾರೆ. ಪರಿಚಿತ ವ್ಯಕ್ತಿನೇ ಅಪರಿಚಿತ ಮಾಡ್ತೀನಿ ಬರ್ತೀರಾ ಅಂತ ಕೇಳಿದಾಗ, ನೀವು ಪರಿಚಿತ ಆಗಿರೋದ ಹೇಗೆ ಬಂದೆ ನಾನು ಅಂದೆ. ಇಲ್ಲ ಕತೆ ಹೇಳಿದೆ ಅಂದರು. ಕತೆನ ಏನು ಮಾಡಬೇಕು ಅದಕ್ಕೆ ಅಂದೆ. ನಿಮ್ಗೆ ಹೇಳಿದ್ರೆ ಏನು ಮಾಡ್ತಿರೋ ಏನೋ, ಬೈತಿರೋ ಏನೋ ಅಂತ ಶುರು ಮಾಡಿದ್ರು. ಏನು ಅಂದೆ. ಪಾರ್ಕ್ ಮಾಡ್ತೀರಾ ಅಂದ್ರು. ಒಂಥರ ಕಣ್ಣೆಲ್ಲ ದೊಡ್ಡದಾಗಿ ತಗೊಂಡೆ. ಯಾಕಂದರೆ ಸಿನಿಮಾ ಸೀರಿಯಲ್ ಓಕೆ, ಸಿನಿಮಾ ಬಹುಶಃ ಕೋವಿಡ್ ಬರೋಕ್ಕೆ ಮುಂಚೆ ನಾವು ಮಾಡಿದ್ದು, ಆಮೇಲೆ ನಾವು ಮಾಡಿಲ್ಲ. ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾನ ಹೊಂದಿದ್ದು ಅದು ಮನಪೂರ್ವಕವಾಗಿ ಒಪ್ಕೊಂಡು, ಅಮ್ಮ ನಂಗೆ ತುಂಬ ಸಂತೋಷ ಆಗ್ತದೆ, ನಾವು ಮಾಡ್ತಿದ್ದೀವಿ. ಡೈರೆಕ್ಟರ್ ಸರ್, ನಾನು ನಿಮ್ಮಲ್ಲಿ ಹೆಸರೇನು ಅಂತ ಕೇಳಿಲ್ಲ, ಕತೆದು ಅದನ್ನು ಪರವಾಗಿಬೇಡಿ. ಯಾಕಂದರೆ ಹಾಗೆ ಸಸ್ಪೆನ್ಸ್ ಇರಬೇಕು ಅಂದ್ರು ನಾನು ಸಸ್ಪೆನ್ಸಲ್ಲಿ ಇಟ್ಕೊಂಡಿದ್ದೀನಿ. ನಾಳೆ ಅಲ್ಲಿ ಶೂಟಿಂಗ್ ಹೋದಾಗ ನನ್ನ ಹೆಸರು ಇರ್ತಾರೆ, ಅವಾಗ ನನಗೆ ಗೊತ್ತಾಗುತ್ತೆ. ಕಷ್ಟ ಅಂತಲ್ಲ, ಅಪ್ಪ ಜೊತೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಆ್ಯಕ್ಟ್ ಮಾಡಿದ್ದೀನಿ. ನಾನು ಅವರು 2-3 ಪಿಕ್ಚರ್ ಒಟ್ಟಿಗೆ ಮಾಡಿದ್ದೀನಿ. ಸೊ ನನಗೇನು ಅಂದರೆ, ನಾನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬಂದಿರೋದು ಇವಾಗ. ಆಫ್ಟರ್ 35 ವರ್ಷ ಆಯಿತು ನಾನು ಲಾಸ್ಟ್ ಸಿನಿಮಾ ಬಿಟ್ಟು. ಸೊ ಬರ್ತಿದ್ದಂಗೆ ಈ ಬಿಗಿನಿಂಗ್, ಈ ಮೊದಲನೇ ದಿನಗಳಲ್ಲೇ ಅಪ್ಪನ ಜೊತೆ ತಿರುಗೂ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಸಿನಿಮಾ ಇವರು ಗೀತಾ ಮೇಡಮು ಮತ್ತು ವಿಶ್ವನಾಥ್ ಬಂದು, ಸರ್ ನೀವು ಮಾಡಬೇಕು, ಇದೇ ಥರ ನಿಮ್ಗೊಂದು ರೋಲ್ ಇದೆ, ನೀವು ಮಾಡ್ತೀರಾ, ಇಷ್ಟ ಆಗುತ್ತಾರೆ. ನಾನು ಡೆಫಿನೆಟ್ಲಿ ಮಾಡೋಣ. ನನಗೆ ಕಥೆನೂ ಇಷ್ಟ ಆಯಿತು. ಆ್ಯಂಡ್ ಅಪ್ಪ ಜೊತೆ ಒಂದು ಬಿಟ್ಟು ಬರುತ್ತೆ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ಐ ಸೆಡ್ ಎಸ್, ಮಾಡ್ತೀನಿ, ಡೆಫಿನೆಟಾಗಿ ಮಾಡ್ತೀನಿ, ನನಗೂ ಇಷ್ಟ, ನೋಡೋಣ, ಟೇಕ್ ದ ಚಾಲೆಂಜ್ ಆ್ಯಂಡ್ ಡೂ ಇಟ್ ಅಂತ ಮಾಡಿದ್ದು. ತಾಯವ್ವ ಚಿತ್ರದ ಮೂಲಕ ಪರಿಚಿತರಾಗಿರುವ ಗೀತಾ ಪ್ರಿಯಾ ಅವರು ಅಪರಿಚಿತೆ ಎಂಬ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಬ್ಜೆಕ್ಟ್ ನನಗೆ ಬಹಳ ಪ್ರಿಯವಾಗಿದೆ. ಈಗಲೂ ಕೂಡ ಎಷ್ಟೊಂದು ಶೋಷಣೆ ನಡೀತಿರೋದ್ರಿಂದ ನಾನು ಈ ಥರ ಸಬ್ಜೆಕ್ಟ್ಗಳು ತಗೊಳ್ಳೋಣ ಅಂತ ಅನಿಸ್ತು. ಈ ಸ್ಟೋರಿ ಕೇಳಿದ್ಮೇಲೆ ಭಾರಿ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿಂದ ಇದ್ರ ಬಗ್ಗೆನೂ ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಎಜುಕೇಷನ್ಗೆ ಕಡಿಮೆ ಕಳಿಸ್ತಾರೆ, ಯಾಕೆ ಇನ್ನೂ ಹಳ್ಳಿಗಳಲ್ಲಿ ಈ ರೀತಿ ಆಗ್ತಿದೆ, ಅದ್ರ ಬಗ್ಗೆ ಒಂದು ಅಪರಿಚಿತಿಯಾಗಿ ಹೋಗಿ ಅದನ್ನ ಒಂದು ಡಿಬಂಕ್ ಮಾಡೋ ರೀತಿ ಸ್ಟೋರಿ ಇದೆ. ಇದೀಗ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿಕೊಂಡಿದ್ದು, ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಚಿತ್ರತಂಡಕ್ಕೆ ಶುಭಾಶಯವನ್ನ ಕೋರಿದ್ರು. ಸಿನಿಮಾದ ಬಗ್ಗೆ ಅಪಾರ ಆಸಕ್ತಿಯನ್ನು ವಹಿಸಿ ಒಂದು ಹವ್ಯಾಸವಾಗಿ ತಗೊಂಡು ಇವತ್ತು ನಟಿಯಾಗಿ ಮತ್ತು ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸ್ತಿರುವಂಥ ಗೀತಾ ಪ್ರಿಯಾ ಅವರೇ, ಸುರೇಶ್ ನಾಗ್ಪಾಲ್ ಅವರೇ, ನಿರ್ದೇಶಕರಾಗಿರುವಂಥ ವಿಶ್ವನಾಥ್ ಅವರೇ, ಹಾಗೂ ನನ್ನ ಸ್ನೇಹಿತರಾಗಿರುವಂಥ ಸ್ಯಾಮ್, ರೋಹಿತ್ ಶ್ರೀನಾಥ್ ಅವರೇ, ನಿಖಿತಾ ಅವರೇ, ವೇದಿಕೆ ಮುಂದಿರುವಂಥ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ, ಸಿನಿಮಾ ಅನ್ನೋದು ಬಹಳ ಪವರ್ಫುಲ್ ಮೀಡಿಯಾ, ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಸಿನಿಮಾ ನಾವು ಯಾವ ರೀತಿ ಯೋಚನೆನ ಮಾಡ್ತೀವಿ ಅಂತಂದೇ ಬದಲಾಯಿಸಲಿಕ್ಕೆ ಶಕ್ತಿ ಇದೆ, ಅಷ್ಟು ಪವರ್ಫುಲ್ ಇದೆ. ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಎ ಸಿನಿಮಾ. ಇವತ್ತು ಯಾವುದೇ ಒಂದು ನೆಲ ಅಥವಾ ವ್ಯಕ್ತಿ, ಸ್ಥಳ ಏನನ್ನು ಪರಿಣಾಮಕಾರಿಯಾಗಿ ಬಿಂಬಿಸಬೇಕು ಅಂದರೆ ಆ ಶಕ್ತಿ ಇರೋದು ಸಿನಿಮಾಗೆ. ಇಡೀ ಪ್ರಪಂಚದ ಪ್ರತಿಯೊಂದು ಮನೆ, ಪ್ರತಿಯೊಂದು ವ್ಯಕ್ತಿನೂ ತಲುಪಲಿಕ್ಕೆ ಸಾಧ್ಯವಿರುತ್ತೆ.